ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ. ನೋಡಿ ಗೈಸ್, ಇವತ್ತು ನೀರು ಬಿಟ್ಟಿದ್ರು. ನೀರು ತುಂಬಿಸೋಣ ಅಂತ ಬಂದೆ, ಪಾಪ ಮಲಗಿಬಿಟ್ಟು. ಅಷ್ಟೊತ್ತಿಗಾಗಲೇ ಅಮ್ಮ ಎಲ್ಲ ತುಂಬಿಸ್ಬಿಟ್ಟಿದ್ರು. ಇನ್ನು ಡ್ರಮ್ಮಿಗೆ ಒಂದು ಸ್ವಲ್ಪ ಇತ್ತು ತುಂಬಲಿಕ್ಕೆ, ಅದನ್ನ ಇವಾಗ ತುಂಬಿಸ್ತಾ ಇದ್ದೀನಿ. ನೋಡಿ, ನೀರು ಬಿಟ್ಟಿದ್ರಲ್ಲ ಅಮ್ಮ, ಇಲ್ಲೆಲ್ಲ ನೀರು ತುಂಬಿಸ್ಬಿಟ್ಟು ಇವಾಗ ಅಲ್ಲಿ ಕೊಟ್ಟಿಗೆ ಹತ್ರ ನೀರು ತುಂಬಿಸ್ತಾ ಇದ್ದಾರಲ್ಲ ಕ್ಲೀನ್ ಮಾಡಿಬಿಟ್ಟು. ನೋಡಿ, ನಮ್ಮ ಕಡೆ ಹೀಗೇ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬಿಡ್ತಾ ಇರ್ತಾರೆ. ನಾವು ಅದನ್ನ ಹಿಡ್ದಿಟ್ಕೋತೀವಿ, ನಮಗೆ ಎಷ್ಟು ಬೇಕೋ ಅಷ್ಟು. ನೋಡಿ ಗೈಸ್, ಇವಾಗ ಮನೆ ಒರೆಸೋಕ್ಕೆ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ಮನೆ ಒರೆಸ್ತಾ ಇದ್ದೀನಿ. ನೋಡಿ ಗೈಸ್, ಅಮ್ಮ ಸಾಂಬಾರು ಪುಡಿ ಮಾಡಲಿಕ್ಕೆ ಆಗಲೇ ಲೀಸ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗೆಯೇ ನಾನು ನಿಮಗೆ ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ತೋರಿಸ್ತೀನಿ ಖಾರ ಪುಡಿ ಅಂದರೆ ಸಾಂಬಾರು ಪುಡಿ ಹೇಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಅಪ್ಪ ಮಂಡ್ಯಕ್ಕೆ ಹೋಗ್ತಿದ್ದಾರೆ ಸಾಮಾನು ತರಲಿಕ್ಕೆ. ಇವಾಗ ಅಂಗಡಿಗೆ ತರಬೇಕು ಸಾಮಾನು. ಏನೋ ಗೊತ್ತಾ ಗೈಸ್, ಅಮ್ಮ ತಿಂಡಿ ಮಾಡು ಏನಾದರೂ ಅಂತ ಹೇಳಿಬಿಟ್ಟು ಹೋಗಿದ್ರು. ಹಾಗಾಗಿ ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಿದೆ. ಆಗ ನಂಗೆ ಕಾಣಿಸಿದ್ದೇನೆ ಇದು ಮಿಲೆಟ್ ಲಡ್ಡು. ಇದು ನಮಗೆ ಅಂಗನವಾಡಿಯಲ್ಲಿ ಕೊಡ್ತಾರೆ. ಇದರಲ್ಲಿ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇದಕ್ಕೆ ದೋಸೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಎಂತ ಅಂದರೆ ಇದು ಅಮ್ಮ ತಿಂತಾರೆ, ಅಪ್ಪ ತಿಂತಾರೋ ಗೊತ್ತಿಲ್ಲ ನನಗೆ. ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದಾಗ ಅಮ್ಮ ತಿಂದಿದ್ರು. ಈಗ ಅಪ್ಪ ಏನು ಮಾಡ್ತಾರೋ ಗೊತ್ತಿಲ್ಲ, ಆದರೆ ತಿಂತಾರೆ ಅವರು, ಏನೂ ಮಾತಾಡಲ್ಲ. ಏನು ಗೊತ್ತಾಗೈಸಿ, ಇದಕ್ಕೆ ಕಾಯಿ ಹಾಕಿದರೆ ಚೆನ್ನಾಗಿರ್ತಾಯಿತ್ತು, ಅದಕ್ಕೆ ಕಾಯಿ ಹಾಕೋಣ ಅಂದ್ಕೊಂಡೆ. ಕಾಯಿ ಹೊಡೆದಿರಲಿಲ್ಲ, ಅಷ್ಟೊತ್ತಿಗೆ ಹೊಡೆಯೋಣ ಅಂತ ಹೋದೆ. ಅಮ್ಮ ಬಂದುಬಿಟ್ಟು ನಾನು ಹೊಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊಡ್ಕೊಡ್ತಾ ಇದ್ದಾರೆ ಇವಾಗ ಅವರು. ನೋಡಿ ಗೈಸ್, ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೆ. ಅಷ್ಟೊತ್ತಿಗೆ ಅಪ್ಪ ಕೂಡ ಬಂದುಬಿಟ್ರು ಮಂಡ್ಯದಿಂದ. ಎಂತ ಅಂಗಡಿ ಸಾಮಾನದು? ಪವರ್, ಇದು ಬೇರೆ ಸಿಗ್ತಿದೆ ಪವರ್. ನೋಡಿ ಗೈಸ್, ಇದು ಅಂಗಡಿಗೆ ತಂದಿರೋ ಸಾಮಾನು. ಇನ್ನು ಇದು ಬಂದು ಖಾರ ಪುಡಿ, ಸಾಂಬಾರು ಪುಡಿ ಹೇಳಿದ್ನಲ್ಲ ಅದಕ್ಕೆ ತಂದಿರೋದು. ನೋಡಿ ಗೈಸ್, ಇದಿಷ್ಟು ಸಾಮಾನಿಗೆ 2600 ಆಗಿದೆಯಂತೆ. ಬರೀ ಖಾರ ಇದು ಸಾಂಬಾರು ಪುಡಿ ಮಾಡ್ಲಿಕ್ಕೆ ತಂದಿರೋದಕ್ಕೆ 2600 ಆಗಿದೆಯಂತೆ. ನೋಡಿ, ಎಲ್ಲ ಸಾಮಾನುಗಳ ರೇಟ್ ಕೂಡ ಹೆಚ್ಚಾಗಿಬಿಟ್ಟಿದೆ. ಹಾಗೆಯೇ ನಾನು ಕೂಡ ರೆಡಿಯಾದೆ, ಪೂಜೆ ಮಾಡಬೇಕಿತ್ತು. ಅಷ್ಟೊತ್ತಿಗೆ ಅಪ್ಪ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ದೋಸೆ ಹಾಕ್ಕೊಡು ಅಂತಂದ್ರಮ್ಮ. ಬನ್ನಿ ಗೈಸ್, ದೋಸೆ ಹಾಕ್ಕೊಡೋಣ ಅಪ್ಪನಿಗೆ, ಆಯಿತಾ. ನೋಡಿ, ನಮ್ಮ ಅಪ್ಪ ಅಂಗಡಿಗೆ ಹೋಗಿ ಬಂದರು. ತಿಂಡಿ ಹಾಕ್ಕೊಡ್ತಿದ್ದೀನಿ ಈಗ. ಮತ್ತೆ ಶುರು ಮಾಡಿದ್ಲೆ ಇವಳು ಅಂತ ಕೂತಾರೆ ನಮ್ಮಪ್ಪ. ಸಿಹಿ ಇದೆ. ಸಿಹಿ ಬಿಡ್ತದೆ, ಜಾಸ್ತಿ ಆಯ್ತಾ? ಚೆನ್ನಾಗಿದೆ ಒಟ್ಟು, ಅಂದ್ರೆ ಕಡಿಮೆ ಆಗ್ಬೇಕಿತ್ತು ಸಿಹಿ. ಸಿಹಿ ಕಮ್ಮಿ ಆಗಬೇಕು, ಬೆಲ್ಲ ಜಾಸ್ತಿ ಹಾಕಿಟ್ಟು ಅನಿಸುತ್ತೆ. ನೀನೇ ಹಾಕಿರೋದಾ? ನಾನೇ ಮಾಡಿರೋದು. ಅಪ್ಪನಿಗೆ ತಿಂಡಿ ಕೊಟ್ಟು ಬಂದೆ ಪೂಜೆ ಮಾಡಲಿಕ್ಕೆ ಅಂತ. ಅಷ್ಟೊತ್ತಿಗಾಗಲೇ ಅಮ್ಮ ಹೊಸಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಇಟ್ಬಿಟ್ಟಿದ್ರು. ಈಗ ನಾನು ಪೂಜೆ ಮಾಡೋದಷ್ಟೇ. ನೋಡಿ ಗೈಸ್, ಪೂಜೆ ಅಂತೂ ಆಯಿತು. ಇವಾಗ ಒಂಥರ ಸಮಾಧಾನ. ಮತ್ತು ಇವಾಗ ಬನ್ನಿ ತಿಂಡಿ ಮಾಡಲಿಕ್ಕೆ ಹೋಗೋಣ, ಆಯಿತಾ. ಬನ್ನಿ ಗೈಸ್, ಫಸ್ಟು ಟೀ ಮಾಡ್ಕೊಳ್ಳೋಣ. ನನಗೆ ಟೀ ಇಲ್ಲ ಅಂದ್ರೇ ತಿಂಡಿ ತಿನ್ನೋಕ್ಕೆ ಆಗಲ್ಲ.
ಅದಕ್ಕೆ ಟೀ ಮಾಡ್ಕೊಳ್ಳೋಣ ಫಸ್ಟು. ನೋಡಿ ಗೈಸ್, ಅಪ್ಪನಿಗೆ ದೋಸೆ ಹಾಕೊಟ್ಬಿಟ್ಟು ಎಲ್ಲನೂ ಅಲ್ಲಲ್ಲೇ ಇಟ್ಬಿಟ್ಟು ಹೋಗಿದ್ದೆ, ಹೆಂಗೆ ಬೇಕು ಹಂಗೇನೆ. ಏನು ಅಂದ್ಕೋಬೇಡಿ ಆಯ್ತು, ಅಡುಗೆ ಮನೆ ನೋಡಿಬಿಟ್ಟು. ನೋಡಿ ಗೈಸ್, ಇದು ಕಬಾಬ್ಗೆ ಕಳ್ಸ್ಕೊಡ್ತಾ ಇದ್ದಾರೆ ಅಮ್ಮ. ಇದು ಬಂದು ನೈಟ್ ಮಾಡ್ತಾ ಇರೋದು. ಯಾಕೆ ನೈಟ್ ಮಾಡ್ತಾಯಿದ್ದೀವಿ ಅಂದರೆ ಇದು ಕಬಾಬು ಮತ್ತು ಬಿರಿಯಾನಿ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಅಂದರೆ ಇವತ್ತು ನಮ್ಮ ಕುರಿನ ತೊಗೊಂಡು ಹೋಗಲಿಕ್ಕೆ ಒಬ್ಬರು ಬರ್ತಾಯಿದ್ದಾರೆ, ಅಂದರೆ ಗೊತ್ತಿರೋರು, ಪರಿಚಯ ಇರೋರು, ಬೆಂಗಳೂರಿಂದ ಬರ್ತಾಯಿದ್ದಾರೆ. ಹಾಗಾಗಿ ಅಂದರೆ ನಮ್ಮ ಚಿನ್ನಿಗೆ ಗೊತ್ತಿರೋರು ಇವರು. ಹಾಗಾಗಿ ಅದಕ್ಕೆ ಬಿರಿಯಾನಿ ಮಾಡೋಣ, ಅಪರೂಪಕ್ಕೆ ಬರ್ತಿದ್ದಾರಲ್ವ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದಾರೆ ಅಮ್ಮ. ನನಗೇನು ಟೆನ್ಷನ್ ಅನ್ಸಲ್ಲ, ಮಾಡ್ತೀನಿ ಕೂಲಾಗಿ. ನೀವು ಟೆನ್ಷನ್ ತಗೊಂತೀರ ಯಾರು ಬಂದರೆ ಅಯ್ಯೋ ಅಯ್ಯೋ ಅಂತ, ಸುಮ್ಮನೆ ಆರಾಮಾಗಿ ಮಾಡಿ. ನಮ್ಮಮ್ಮ ಮನೆಯವ್ರಿಗೆ ಅಂತ ಹೇಳಿದ್ರೆ, ಅಂದರೆ ನಮಗೆ ಅಂತಂದರೆ ಅವರಿಗೆ ಮಾಡಿ ಅಭ್ಯಾಸ ಇರುತ್ತಲ್ಲ, ಆರಾಮಾಗಿ ಮಾಡ್ತಾರೆ ಅವರು. ನೋಡಿ ಕೇಳಿಸ್ಕೊಂಡ್ರಲ್ಲ, ಅವರಿಗೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ. ಯಾರಾದರೂ ಹೊರಗಡೆಯಿಂದ ಬರ್ತಾರೆ ಸ್ವಲ್ಪ ಜಾಸ್ತಿ ಜನ ಅಂತಂದಾಗ ಹೀಗೆ ಟೆನ್ಷನ್ ತೊಗೊಬಿಡ್ತಾರೆ ಅವರು. ಏನು ಮಾಡೋದಪ್ಪ ಅಂತ ಹೇಳಿಬಿಟ್ಟು ಅವರು ಮತ್ತೆ ಇದು ಅಂತ ಊಟ, ಯಾವುದೇ ಹಬ್ಬ ಆಗಲಿ ಅಷ್ಟೇ, ಅಂದರೆ ನಾವು ನೆಂಟರನ್ನೆಲ್ಲ ಕರಿತೀವಲ್ವ, ಅವತ್ತು ಅಷ್ಟೇ ಅಪ್ಪ ಹತ್ರ ಹೆಲ್ಪ್ ತೊಗೋತಾರೆ. ಅವರು ಮಾಡ್ತಾರೆ, ಅಂದರೆ ಅಪ್ಪ ಹತ್ರನೇ ಹೆಲ್ಪ್ ತೊಗೋತಾರೆ. ಮತ್ತು ಊಟ ಎಲ್ಲ ಅಪ್ಪನ ಹತ್ರನೇ ಹಾಕ್ಲಿಕ್ಕೆ ಹೇಳ್ತಾರೆ. ಸ್ವಲ್ಪ ಗಾಬರಿ ಪಡ್ಕೋತಾರೆ ಅವರು ಅಷ್ಟೇ. ಅಂದರೆ ಕೆಲವೊಬ್ರು ಹಾಗೆ ಅಲ್ವಾ, ಸ್ವಲ್ಪ ಮನೆಯವ್ರಿಗೆ ಮಾಡಿ ಅಭ್ಯಾಸ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಅಂತಂದಾಗ ಸ್ವಲ್ಪ ಗೊಂದಲ ಆಗಿಬಿಡುತ್ತೆ. ಹಾಗೆಯೇ ನಮ್ಮಮ್ಮ ಕೂಡ. ಅವರು ಜನ ಜಾಸ್ತಿ ಅಂತಲ್ಲ, ಅಂದರೆ ಅವರು ಗೊಂದಲ ಯಾಕೆ ಅಂತಂದರೆ ಅಡುಗೆಗಳು ಚೆನ್ನಾಗಾಗುತ್ತೋ ಇಲ್ವೋ, ಅಂದರೆ ನಮ್ಗೆ 4 ಜನಕ್ಕೆ ಮಾಡಿ ಅಭ್ಯಾಸ ಆಗಿರುತ್ತೆ ಅಲ್ವ, ಅಂದರೆ ಜಾಸ್ತಿ ಜನ ಮಾಡೋಕ್ಕೆ ಬಂದಾಗ ಎಲ್ಲಿ ಚೆನ್ನಾಗಿರುತ್ತೋ ಚೆನ್ನಾಗಾಗಲ್ವೋ ಏನೋ, ಈ ಥರ ಏನು ಅಂದ್ಕೊತಾರೇನೋ, ಈ ಥರ ಸ್ವಲ್ಪ ಆ ಥರ ಮೈಂಡಲ್ಲಿ ಹೋಗ್ಬಿಡ್ತಾರೆ ಅವರು. ನೋಡಿ ಗೈಸ್, ಅಮ್ಮ ಅಕ್ಕಿ ಎಷ್ಟು ಲೋಟ ತೊಗೊಂಡಿದ್ದಾರೋ ಅಷ್ಟು ಲೋಟನೇ, ಅಂದರೆ ನೀರು ಹಾಕ್ತಾಯಿದ್ದಾರೆ. ಅಷ್ಟು ಲೋಟ ಅಲ್ಲ, ಅದಕ್ಕೂ ಡಬಲ್ ನೀರು ಹಾಕ್ತಾಯಿದ್ದಾರೆ. ಇವಾಗ 5 ಲೋಟ ಅಕ್ಕಿ ತೊಗೊಂಡಿದ್ರು, ಅದರಲ್ಲಿ 10 ಲೋಟ ನೀರು ಹಾಕ್ತಾಯಿದ್ದಾರೆ. ಹೀಗೆ ಡಬಲ್ ಹಾಕ್ತಾಯಿದ್ದಾರೆ. ನೋಡಿ, ಹಾಗೆ ಹಾಕಬೇಕಂತೆ. ನನಗೆ ಗೊತ್ತಿಲ್ಲ ಗೈಸ್, ಅಮ್ಮ ಹೇಳಿದ್ರು ಹಾಗಂತ. ನೋಡಿ ಗೈಸ್, ಬಿರಿಯಾನಿ ಅಂತೂ ರೆಡಿಯಾಗಿದೆ. ಇನ್ನು ಕಬಾಬ್ ಮಾಡಬೇಕು. ಇವಾಗ ಕಬಾಬ್ ಕೂಡ ಮಾಡೋಕ್ಕೆ ಎತ್ತಿದ್ದೀನಿ. ಪಾಪ ಅಳ್ತಾ ಇದ್ದ, ಅದಕ್ಕೆ ಅಮ್ಮ ಹೋಗಿ ಎತ್ಕೊಂಡ್ರು. ನಾನು ಇವಾಗ ಕಬಾಬ್ಗೆ ಎಣ್ಣೆ ಹಾಕಿಬಿಟ್ಟು ಬಿಸಿ ಆಗಲಿ ಅಂತ. ನೋಡಿ, ಅಪ್ಪ ಕೂಡ ಬಂದುಬಿಟ್ರು ಅಂಗಡಿಯಿಂದ ಹಾಲು ತಗೊಂಡು. ನೋಡಿ ಗೈಸ್, ನಮ್ಮಮ್ಮ ಒಂದೇ ಉಸಿರಿಗೆ ಎಲ್ಲ ಅಡುಗೆನೂ ಮಾಡ್ತಾಯಿದ್ದಾರೆ. ಕಬಾಬ್ ಕೂಡ ಹಾಕ್ತಾಯಿದ್ದಾರೆ ಇವಾಗಲೇ. ಅಂದರೆ ಅವ್ರು ಬಂದುಬಿಡ್ತಾರಲ್ಲ ಅಂತ ಹೇಳಿಬಿಟ್ಟು ಒಂದೇ ಉಸಿರಿಗೆಲ್ಲ ಕೆಲಸನೂ ಮಾಡಿ ಮುಗಿಸ್ತಾ ಇದ್ದಾರೆ. ಅಲ್ಲಿಗೆ ಎತ್ಕೋಬಿಡಿ ಮುಗ್ಸಂಗೆ. ಏನು ಬೇಕು ನೋಡಿ ಗೈಸ್, ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ. ಹಾಗೆಯೇ ಈ ಕಡೆ ಕಬಾಬ್ ಕೂಡ ರೆಡಿಯಾಗಿದೆ. ನೋಡಿ, ಎಲ್ಲ ರೆಡಿಯಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಸ್ವಲ್ಪ ಟೇಸ್ಟ್ ನೋಡು ಅಂತ ಹೇಳಿದ್ರು ಬಿರಿಯಾನಿನ. ಹಾಗೆಯೇ ನಾನು ಬಿರಿಯಾನಿ ಹಾಕ್ಕೊಂಡು ಟೇಸ್ಟ್ ನೋಡೋಕ್ಕೆ ಅಂತ ಬಂದೆ. ಬಿರಿಯಾನಿ ಚೆನ್ನಾಗಿತ್ತು, ಆದರೆ ಮಸಾಲೆ ಸ್ವಲ್ಪ ಕಡಿಮೆ ಇತ್ತು ಅಷ್ಟೇ. ಚೆನ್ನಾಗಿತ್ತು ಆದರೆ. ಹಾಗೆಯೇ ಏನು ಗೊತ್ತಾ ಗೈಸ್, ಅವರು ನಮ್ಮ ಕುರಿನ ತೊಗೊಂಡು ಹೋದ್ರಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡಲಿಕ್ಕಾಗಿಲ್ಲ, ಹೋಗಿದ್ದೆ. ಅವರು ತುಂಬ ನೈಟ್ ಆಗಿಬಿಟ್ಟಿತ್ತು. ನೋಡಿ ಗೈಸ್, ಇದು ನಮ್ಮ ಮನೆಯ ಕುರಿ. ಇದು ಅವ್ರು ತೊಗೊಂಡೋಗಿದ್ದಲ್ಲ, ಅಂದರೆ ಬೆಂಗಳೂರಿಂದ ಬಂದಿದ್ರಲ್ಲ, ಅವ್ರು ತೊಗೊಂಡೋಗಿದ್ದಲ್ಲ ಈ ಕುರಿನ. ಇದು ಸೇಲಾಗಿದೆ. ಇದು ಬೇರೆಯವ್ರು ತೊಗೊಂಡು ಹೋಗಿರೋದು. ಹಾಗೆಯೇ ಏನು ಬರುತ್ತಲ್ಲ ಇದು, ಇಲ್ಲಿದೆಯಲ್ಲ ಈ ಕುರಿಗಳನ್ನ, ಅದೇ 2 ಕುರಿ ಅಷ್ಟೇ ತೊಗೋಗಿರೋದು. ಅವರು ಜಾಸ್ತಿ ತೊಗೊಂಡೋಗಿಲ್ಲ. ಬೇರೆಯವ್ರದ್ದು, ಅಂದರೆ ನಮ್ಮೂರಲ್ಲೇ ಬೇರೆಯವ್ರದ್ದು ತೊಗೊಂಡೋಗಿದ್ದಾರೆ. ಇದರಲ್ಲಿ 2 ಕುರಿ ತೊಗೊಂಡೋಗಿದ್ದಾರೆ ಅಷ್ಟೇ. ಇವಾಗ ಎಷ್ಟಿದೆ ಅಂತ ತೋರಿಸ್ತೀನಿ. ಅಂದರೆ ಆ ಕಡೆ ಕುರಿಗಳೆಲ್ಲ ಇವಾಗಿಲ್ಲ. ಹಾಗೆಯೇ ಇದರಲ್ಲಿ 2 ಕುರಿ ಅಷ್ಟೇ ತೊಗೊಂಡು ಹೋಗಿರೋದು. ಇದೊಂಥರ ಸೈಡ್ ಬಿಸ್ನೆಸ್ ಇದ್ದಾಗೆ ನಮಗೆ. ಇದನ್ನ 1 ಇಯರ್ ಸಾಕಿಬಿಟ್ಟು ಇನ್ನು 1 ಇಯರ್ ಸೇಲ್ ಮಾಡಿಬಿಡ್ತೀವಿ. ಆಮೇಲೆ ಮತ್ತೆ ಹೊಸ ಕುರಿಗಳನ್ನ ತೊಗೊಂಡು ಬರ್ತೀವಿ. ಹಾಗೆಯೇ ಮಾಡ್ತಾ ಹೋಗ್ತೀವಿ ನಾವು.
ನೋಡಿ ಗೈಸ್, ಇವಾಗ ಇಷ್ಟು ಕುರಿ ಇದೆ. ಇದರಲ್ಲಿ 2 ಕುರಿ ಬಂದು ಹಳೇದು, ಇನ್ನು 4 ಕುರಿ ಬಂದು ಇವಾಗ ಸಾಕ್ಲಿಕ್ಕೆ ತಂದಿರೋದು. ಅದು 1 ಇಯರ್ ಸಾಕ್ತಾರಲ್ಲ, ಹಾಗೆ ತಗೊಂಡು ಬಂದಿರೋದು ಇವಾಗ ರೀಸೆಂಟಾಗಿ. ನೋಡಿ ಗೈಸ್, ಇದು ಟಗರು ಇವೆಲ್ಲ. ನೋಡಿದ್ರಲ್ಲ ಗೈಸ್, ಇವತ್ತಿನ ವ್ಲಾಗ್ ನಂದು ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.